ಕಾಂಗ್ರೆಸ್ ಯಾರೇ ಆದರೂ ಅಭ್ಯರ್ಥಿ ಹಾಕಲೇಬೇಕಿತ್ತು, ಹಾಕಿದ್ದಾರೆ. ಕಾಂಗ್ರೆಸ್ ನನಗೆ ಎದುರಾಳಿ, ಅಭ್ಯರ್ಥಿ ಅಂತೆಲ್ಲ. ಕಾಂಗ್ರೆಸ್ ದುರಾಡಳಿತ ಈಗಾಗಲೇ ಚೆನ್ನಾಗಿ ಬೇಸತ್ತು ಹೋಗಿದ್ದಾರೆ. ಈ ಬಾರಿ ಬಿ ಜೆ ಪಿಯನ್ನು ಗೆಲ್ಲಿಸಬೇಕು ಅಂತ ಗೆಲ್ಲಿಸ್ತಾರೆ. ನಾವು ಚುನಾವಣೆ ತಂತ್ರಗಾರಿಕೆ ಏನು ಮಾಡಬೇಕೋ ನಾವು ಮಾಡ್ತಾಯಿದ್ದೀವಿ. ಪ್ರತಿ ಮನೆಗೆ ಹೋಗಿ ಮತವನ್ನು ಯಾಚಿಸ್ತಾ ಇದ್ದೀವಿ. ಕಾಂಗ್ರೆಸ್ ಮಾಡಿರ್ತಕ್ಕಂಥ ದುರಾಡಳಿತದ ವಿರುದ್ಧ ನಾವು ಮತಯಾಚನೆ ಮಾಡ್ತಾಯಿದ್ದೀವಿ. ಉತ್ತಮವಾಗಿರ್ತಕ್ಕಂಥ ಮತದಾರರು ಒಲವನ್ನು ತೋರಿದ್ದಾರೆ. ಈ ಬಾರಿ ಬಿ ಜೆ ಪಿ ದಕ್ಷಿಣದಲ್ಲಿ ಅನ್ನುವಂಥ ಮಾತನ್ನು ಅವರೇ ಹೇಳಿದ್ದಾರೆ. ಅಂದರೆ ಇದು ಕ್ಷೇತ್ರದಾದ್ಯಂತ ಈಗ ಓಡಾಡ್ತಾ ಇದೆ ತಮ್ಮ ಹೆಸರು ಅನ್ನೋ ಸಾಧ್ಯದಿಂದ. ಈಗ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ? ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ಎಲ್ಲ ಜನಗಳು ತೋರಿದರೆ. ಪ್ರತಿಯೊಂದು ಕಾರ್ಮಿಕರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ಕೂಡ ಇವತ್ತು ಬಡವ ಮತ್ತು ಬಲ್ಲಿದನ ಮಧ್ಯೆ ಚುನಾವಣೆ ನಡೀತದೆ ಅಂತಕ್ಕಂಥ ಮಾತನ್ನು ಅವರೇ ಮಾತನಾಡ್ತಾ ಇದ್ದಾರೆ. ನನ್ನ ಪರವಾಗಿ 100ಕ್ಕೆ 100 ಶ್ರಮಿಕ ವರ್ಗದವರಾಗಿರ್ಬೋದು, ಪ್ರತಿಯೊಬ್ಬ ಮತದಾರರು ನಮ್ಮ ಪರವಾಗಿ ನಿಂತಿದ್ದಾರೆ. ಅದೇ ಪ್ರಾರಂಭದಲ್ಲಿ ಬಿ ಜೆ ಪಿಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈಗ ಹೈಕಮಾಂಡು ಕೂಡ ಹಳದಿ ತೂಗಿ ಒಂದು ಸಾಮಾನ್ಯ ಕಾರ್ಯಕರ್ತನ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಎಲ್ಲ ಒಂದು ಕಡೆ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಹುಮ್ಮಸ್ಸು ಜಾಸ್ತಿ ಮಾಡಿದೆ. 100ಕ್ಕೆ 100 ಸತ್ಯ. ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಗೊತ್ತಿದೆ ತಮಗೆಲ್ಲರಿಗೂ ಕೂಡ. ಯಾವುದೇ ಒಂದು ಪಕ್ಷ ಈ ದೇಶದಲ್ಲಿ ಸಾಮಾನ್ಯ ಜನರಿಗೆ ಒಂದು ಟಿಕೆಟನ್ನು ಕೊಟ್ಟು ಸಾಮಾನ್ಯ ಕಾರ್ಯಕರ್ತನಿಗೆ MLA, MLC, MP ಇಂಥ ಸಚಿವರನ್ನು ಮಾಡ್ತಕ್ಕಂಥ ಪಕ್ಷ ಯಾವುದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಅಂದರೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಮಾತಾಡ್ತಾ ಹೇಳ್ತಿದ್ರು, ನಂದು 40,000 ಲೀಡು ಅನ್ನೋದು ಕಡಿಮೆ ಅಂತೇಳಿ. ಅಂದರೆ ಅವರು 40-50,000ಕ್ಕಿಂತ ಜಾಸ್ತಿ ಲೀಡಲ್ಲಿ ಗೆಲ್ತೀನಿ. ನಿಮ್ಮಲ್ಲಿ ನೀವು ಎಷ್ಟು ಲೀಡಲ್ಲಿ ಗೆಲ್ತೀನಿ? ನಾನು ಆ ರೀತಿಯೆಲ್ಲ ಉತ್ಪ್ರೇಕ್ಷೆ ಮಾತನಾಡುವಂಥ ಮನುಷ್ಯ ಅಲ್ಲ. ಮತದಾರರು ತೀರ್ಪನ್ನು ಕೊಡ್ತಾರೆ 4ನೇ ತಾರೀಕು. ಕಾದು ನೋಡಿ ಯಾರಿಗೆ ಎಷ್ಟು ಲೀಡ್ ಬರುತ್ತೆ ಅನ್ನೋದನ್ನು ಮತದಾರರು ಅವತ್ತು ಆಶೀರ್ವಾದ ಮಾಡ್ತಾರೆ. ಯಾರಿಗೆ ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಮಲ ಅರಳುತ್ತೆ, ನೋಡ್ತಾ ಇರಿ. ಕಾಂಗ್ರೆಸ್ ಯಾರೇ ಆದರೂ ಅಭ್ಯರ್ಥಿ ಹಾಕಲೇಬೇಕಿತ್ತು, ಹಾಕಿದ್ದಾರೆ. ಕಾಂಗ್ರೆಸ್ ನನಗೆ ಎದುರಾಳಿ, ಅಭ್ಯರ್ಥಿ ಅಂತೆಲ್ಲ. ಕಾಂಗ್ರೆಸ್ ದುರಾಡಳಿತ ಈಗಾಗಲೇ ಚೆನ್ನಾಗಿ ಬೇಸತ್ತು ಹೋಗಿದ್ದಾರೆ. ಈ ಬಾರಿ ಬಿ ಜೆ ಪಿಯನ್ನು ಗೆಲ್ಲಿಸಬೇಕು ಅಂತ ಗೆಲ್ಲಿಸ್ತಾರೆ. ನಾವು ಚುನಾವಣೆ ತಂತ್ರಗಾರಿಕೆ ಏನು ಮಾಡಬೇಕೋ ನಾವು ಮಾಡ್ತಾಯಿದ್ದೀವಿ. ಪ್ರತಿ ಮನೆಗೆ ಹೋಗಿ ಮತವನ್ನು ಯಾಚಿಸ್ತಾ ಇದ್ದೀವಿ. ಕಾಂಗ್ರೆಸ್ ಮಾಡಿರ್ತಕ್ಕಂಥ ದುರಾಡಳಿತದ ವಿರುದ್ಧ ನಾವು ಮತಯಾಚನೆ ಮಾಡ್ತಾಯಿದ್ದೀವಿ. ಉತ್ತಮವಾಗಿರ್ತಕ್ಕಂಥ ಮತದಾರರು ಒಲವನ್ನು ತೋರಿದ್ದಾರೆ. ಈ ಬಾರಿ ಬಿ ಜೆ ಪಿ ದಕ್ಷಿಣದಲ್ಲಿ ಅನ್ನುವಂಥ ಮಾತನ್ನು ಅವರೇ ಹೇಳಿದ್ದಾರೆ. ಅಂದರೆ ಇದು ಕ್ಷೇತ್ರದಾದ್ಯಂತ ಈಗ ಓಡಾಡ್ತಾ ಇದೆ ತಮ್ಮ ಹೆಸರು ಅನ್ನೋ ಸಾಧ್ಯದಿಂದ. ಈಗ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ? ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ಎಲ್ಲ ಜನಗಳು ತೋರಿದರೆ. ಪ್ರತಿಯೊಂದು ಕಾರ್ಮಿಕರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ಕೂಡ ಇವತ್ತು ಬಡವ ಮತ್ತು ಬಲ್ಲಿದನ ಮಧ್ಯೆ ಚುನಾವಣೆ ನಡೀತದೆ ಅಂತಕ್ಕಂಥ ಮಾತನ್ನು ಅವರೇ ಮಾತನಾಡ್ತಾ ಇದ್ದಾರೆ. ನನ್ನ ಪರವಾಗಿ 100ಕ್ಕೆ 100 ಶ್ರಮಿಕ ವರ್ಗದವರಾಗಿರ್ಬೋದು, ಪ್ರತಿಯೊಬ್ಬ ಮತದಾರರು ನಮ್ಮ ಪರವಾಗಿ ನಿಂತಿದ್ದಾರೆ. ಅದೇ ಪ್ರಾರಂಭದಲ್ಲಿ ಬಿ ಜೆ ಪಿಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈಗ ಹೈಕಮಾಂಡು ಕೂಡ ಹಳದಿ ತೂಗಿ ಒಂದು ಸಾಮಾನ್ಯ ಕಾರ್ಯಕರ್ತನ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಎಲ್ಲ ಒಂದು ಕಡೆ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಹುಮ್ಮಸ್ಸು ಜಾಸ್ತಿ ಮಾಡಿದೆ. 100ಕ್ಕೆ 100 ಸತ್ಯ. ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಗೊತ್ತಿದೆ ತಮಗೆಲ್ಲರಿಗೂ ಕೂಡ. ಯಾವುದೇ ಒಂದು ಪಕ್ಷ ಈ ದೇಶದಲ್ಲಿ ಸಾಮಾನ್ಯ ಜನರಿಗೆ ಒಂದು ಟಿಕೆಟನ್ನು ಕೊಟ್ಟು ಸಾಮಾನ್ಯ ಕಾರ್ಯಕರ್ತನಿಗೆ MLA, MLC, MP ಇಂಥ ಸಚಿವರನ್ನು ಮಾಡ್ತಕ್ಕಂಥ ಪಕ್ಷ ಯಾವುದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಅಂದರೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಮಾತಾಡ್ತಾ ಹೇಳ್ತಿದ್ರು, ನಂದು 40,000 ಲೀಡು ಅನ್ನೋದು ಕಡಿಮೆ ಅಂತೇಳಿ. ಅಂದರೆ ಅವರು 40-50,000ಕ್ಕಿಂತ ಜಾಸ್ತಿ ಲೀಡಲ್ಲಿ ಗೆಲ್ತೀನಿ. ನಿಮ್ಮಲ್ಲಿ ನೀವು ಎಷ್ಟು ಲೀಡಲ್ಲಿ ಗೆಲ್ತೀನಿ? ನಾನು ಆ ರೀತಿಯೆಲ್ಲ ಉತ್ಪ್ರೇಕ್ಷೆ ಮಾತನಾಡುವಂಥ ಮನುಷ್ಯ ಅಲ್ಲ. ಮತದಾರರು ತೀರ್ಪನ್ನು ಕೊಡ್ತಾರೆ 4ನೇ ತಾರೀಕು. ಕಾದು ನೋಡಿ ಯಾರಿಗೆ ಎಷ್ಟು ಲೀಡ್ ಬರುತ್ತೆ ಅನ್ನೋದನ್ನು ಮತದಾರರು ಅವತ್ತು ಆಶೀರ್ವಾದ ಮಾಡ್ತಾರೆ. ಯಾರಿಗೆ ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಮಲ ಅರಳುತ್ತೆ, ನೋಡ್ತಾ ಇರಿ.